ಸರ್ಕಾರಿ ನೌಕರರಿಗೆ 2025ರ ಎರಡನೇ ಹಂತದ ತುಟ್ಟಿಭತ್ಯೆಯ ಸಿಹಿ ಸುದ್ದಿ. ಒಟ್ಟು -3% ತುಟ್ಟಿಭತ್ಯೆ ಈ ಎರಡನೇ ಹಂತದ ತುಟ್ಟಿಭತ್ಯೆ ಬಿಡುಗಡೆಯಲ್ಲಿ ಸಾಧ್ಯತೆ ಇದೆ ಎಂದು ಒಂದು ವರದಿ ಉಲ್ಲೇಖಿಸಿದೆ. ಹೌದು, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸ್ವಲ್ಪ ಸಮಾಧಾನಕರ ಸುದ್ದಿ ಸಿಗಬಹುದು. ಅವರಿಗೆ ಜುಲೈ 2025ರಿಂದ ತುಟ್ಟಿಭತ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗವು ಡಿಸೆಂಬರ್ 31, 2025ರಂದು ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವುದರಿಂದ ಈ ಡಿಎ ಪರಿಷ್ಕರಣೆಯು ಈ ಆಯೋಗದ ಅಡಿಯಲ್ಲಿ ಕೊನೆಯಾಗಿರುತ್ತದೆ. ಸರ್ಕಾರ ಇತ್ತೀಚೆಗೆ ಪ್ರಸಕ್ತ ವರ್ಷದ ಮೊದಲಾರ್ಧದಲ್ಲಿ ಡಿಎಯನ್ನು -2% ಹೆಚ್ಚಿಸಿದ್ದು ದರವನ್ನು 55%ಗಿಂತ ಏರಿಸಿದೆ. ಈಗ ಮುಂದಿನ ಕಂತು ಜುಲೈ 1, 2025ರಿಂದ ಜಾರಿಗೆ ಬರಲಿದ್ದು, ಇದರ ಅಧಿಕೃತ ಘೋಷಣೆ ಅಕ್ಟೋಬರ್ ಅಥವಾ ನವೆಂಬರ್ನ ದೀಪಾವಳಿಯ ಆಸುಪಾಸಿನಲ್ಲಿ ಹೊರಬೀಳುವ ಸಾಧ್ಯತೆಯಿದೆ. ಕಾರ್ಮಿಕ ಬ್ಯೂರೋ ಸಿದ್ಧಪಡಿಸಿದ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ತುಟ್ಟಿಭತ್ಯೆಯನ್ನು ಲೆಕ್ಕ ಹಾಕಲಾಗುತ್ತದೆ. ಏಪ್ರಿಲ್ 2025ರಲ್ಲಿ ಈ ಸೂಚ್ಯಂಕವು 0.5 ಅಂಕಗಳಿಂದ 143.5 ಅಂಕಕ್ಕೆ ತಲುಪಿದರೆ, ಜನವರಿ 2025ರಲ್ಲಿ ಇದು 143.2 ಆಗಿತ್ತು. ಮಾರ್ಚ್ನಲ್ಲಿಯೂ ಸಹ ಇದು 0.2 ಅಂಕಗಳ ಹೆಚ್ಚಳವನ್ನು ಕಂಡಿತು. ಸೂಚ್ಯಂಕವು ಏರಿಕೆಯನ್ನು ದಾಖಲಿಸಿದ ಸತತ ಎರಡನೇ ತಿಂಗಳ ಇದು. ಈ ಪ್ರವೃತ್ತಿ ಮೇ ಮತ್ತು ಜೂನ್ನಲ್ಲಿಯೂ ಮುಂದುವರಿದರೆ ನೌಕರರು ಮತ್ತು ಪಿಂಚಣಿದಾರರು ಜುಲೈ 2025ರಿಂದ -3% ಡಿಎ ಹೆಚ್ಚಳವನ್ನು ಪಡೆಯಬಹುದು ಎಂದು ತಜ್ಞರು ಅಂದಾಜು ಪಟ್ಟಿದ್ದಾರೆ. ಇದು ಒಟ್ಟು ದರವನ್ನು -58ಕ್ಕೆ ತಲುಪುತ್ತದೆ. ಮಾರ್ಚ್ 2025ರಲ್ಲಿ ಚಿಲ್ಲರೆ ಹಣದುಬ್ಬರ ದರವು 2.95%ನಷ್ಟಿತ್ತು. ಇದು ಏಪ್ರಿಲ್ನಲ್ಲಿ 2.94ಕ್ಕೆ ಇಳಿದಿದೆ. ಕಳೆದ ವರ್ಷ ಏಪ್ರಿಲ್ 2024ರಲ್ಲಿ ಈ ದರವು 3.87ರಷ್ಟಿತ್ತು. ಇದರರ್ಥ ಹಣದುಬ್ಬರವು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿದೆ. ಏಪ್ರಿಲ್ 2025ರಲ್ಲಿ ಆಹಾರ, ಬಟ್ಟೆ, ಶೂಗಳು, ಇಂಧನ, ವಿದ್ಯುತ್, ಅಡಿಗೆ ಮತ್ತು ತಂಬಾಕಿನಂಥ ವಸ್ತುಗಳ ಬೆಲೆಗಳು ಹೆಚ್ಚಾದವು. ಈ ವಸ್ತುಗಳ ಬೆಲೆಗಳು ಸಿಪಿಐ IW ಸೂಚ್ಯಂಕದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮುಂಬರುವ 2 ತಿಂಗಳಲ್ಲಿ ಸಿಪಿಐ IW ಏರಿಕೆಯಾಗುತ್ತಲೇ ಇದ್ದರೆ ಸುಮಾರು 50 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 65 ಲಕ್ಷ ಪಿಂಚಣಿದಾರರಿಗೆ ಇದು ಒಳ್ಳೆಯ ಸುದ್ದಿಯಾಗಬಹುದು. 7ನೇ ವೇತನ ಆಯೋಗದ ಅಡಿಯಲ್ಲಿ ಇದು ಕೊನೆಯ ಡಿಎ ಪರಿಷ್ಕರಣೆಯಾಗುವುದರಿಂದ ಕೇಂದ್ರ ಸರ್ಕಾರಿ ನೌಕರರು ಇದರಿಂದ ಉತ್ತಮ ಹೆಚ್ಚಳವನ್ನು ನಿರೀಕ್ಷಣೆ ಮಾಡುತ್ತಿದ್ದಾರೆ. ಕೇಂದ್ರದ ಮಾದರಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರಗಳು ಕೂಡ ತನ್ನ ನೌಕರರಿಗೆ -2% ತುಟ್ಟಿಭತ್ಯೆಯನ್ನು ಬಿಡುಗಡೆ ಮಾಡಬಹುದು. ಅದು ಕೂಡ ಜುಲೈ ಅಥವಾ ಆಗಸ್ಟ್ನಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಸರ್ಕಾರದ ಇತರದ ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿಭತ್ಯೆಗೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.